ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಟಿ.ಇ.ಟಿ. 2025ರಲ್ಲಿ ಪೇಪರ್ 1 ಮತ್ತು ಪೇಪರ್ 2ಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಕೇಳಬಹುದಾದಂತಹ ಭಾಷೆಯ ಅರ್ಥ, ವ್ಯಾಖ್ಯಾನಗಳು ಮತ್ತು ಪ್ರಾಮುಖ್ಯತೆ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮೊದಲನೇದಾಗಿ ಏನಿದೆ ನೋಡಿ, ಭಾಷೆಯ ಅರ್ಥ ಏನು? ಭಾಷೆ ಅಂದರೆ ಏನಂದರೆ, ಮಾನವ ಆವಿಷ್ಕಾರಗಳಲ್ಲಿ ಅತ್ಯಂತ ಶ್ರೇಷ್ಠ ಆವಿಷ್ಕಾರ ಯಾವುದು ಅಂತಂದರೆ ಭಾಷೆ ಅನ್ನುವಂಥದ್ದು. ಮಾನವ ಕಂಡುಕೊಂಡಂಥ ಹಲವು ಆವಿಷ್ಕಾರಗಳಲ್ಲಿ ಭಾಷೆ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿದೆ ಅನ್ನುವಂಥದ್ದು. ಭಾಷೆ ಇಲ್ಲದಿದ್ದರೆ ಜಗತ್ತು ಶೂನ್ಯವಾಗಿರುತ್ತಿತ್ತು. ಭಾಷೆಯ ಉಗಮ ಹೇಗಾಯಿತು, ಏಕಾಯಿತು ಎಂಬ ಪ್ರಶ್ನೆಗಳು, ಸಿದ್ಧಾಂತಗಳು ಏನೇ ಇರಲಿ, ಆದರೆ ಮಾನವ ಕಂಡುಕೊಂಡ ಭಾಷೆ ಎಂಬ ಮಾಧ್ಯಮ ಅತ್ಯದ್ಭುತವಾದದ್ದು. ನೋಡಿ, ಇಲ್ಲಿ ಮಾನವನು ಭಾಷೆಯನ್ನು ಕಂಡುಹಿಡಿದಿರುವಂಥದ್ದು ಒಂದು ಅತ್ಯದ್ಭುತವಾದಂಥ ಸಿದ್ಧಾಂತವಾಗಿದೆ, ಅತ್ಯಂತ ಅದ್ಭುತವಾದ ಕೊಡುಗೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು, ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ. ಪ್ರತಿ ಭಾಷೆಯು ಆಯಾ ಭಾಷಿಕರ ಅಭಿವ್ಯಕ್ತಿಯ ಅವಶ್ಯಕತೆಗಳನ್ನು ಪೂರೈಸಲೆಂದೇ ರೂಪುಗೊಂಡಿರುತ್ತದೆ. ಭಾಷೆಯ ವ್ಯಕ್ತಿಯ ವ್ಯಕ್ತಿತ್ವದೊಂದಿಗೆ ಎಷ್ಟು ಸಹಜವಾಗಿ ಬೆರೆತಿರುವುದೆಂದರೆ ಅದು ಕುರಿತು ಯಾರೂ ಯೋಚಿಸುವ ಗೊಡವೆಗೆ ಹೋಗುವುದಿಲ್ಲ. ಅಂದರೆ ಇಲ್ಲಿ ಭಾಷೆ ಅನ್ನುವಂಥದ್ದು ಮಾನವನ ಹುಟ್ಟಿನಿಂದಲೇ ಅದು ಬಂದಿದೆ ಅನ್ನುವಂಥದ್ದು. ಅದರ ರೂಪ, ಅದರ ಒಂದು ವ್ಯಕ್ತಿತ್ವದ ಜೊತೆಗೆ ಅದು ಬೆರೆತುಕೊಂಡು ಹೋಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು, ಸಾವಿರಾರು ವರ್ಷಗಳ ಹಿಂದೆ ಧೀಮಂತವಾದ ಮಾನವನು ತನ್ನ ಸಾಮಾಜಿಕ ಸಂಪರ್ಕಕ್ಕಾಗಿ ಭಾಷೆ ಎಂಬ ಅಮೂಲ್ಯ ಸಂಪತ್ತನ್ನು ಕಂಡುಕೊಂಡನು. ಇದು ಮಾನವನ ಜೀವನದ ಜೀವನಾಡಿಯಾಗಿ ಜನಜೀವನದಲ್ಲಿ ಪ್ರವಹಿಸುತ್ತಾ ಬಂದಿತು. ಇದರಿಂದ ಭಾಷೆ ಎಂಬ ಅತ್ಯಮೂಲ್ಯೋಜ್ವಲ ಬೆಳಕು ಮಾನವನನ್ನು ಇತರ ಪ್ರಾಣಿಗಳಿಂದ ಬೇರ್ಪಡಿಸಿ ಅವನಿಗೆ ಬುದ್ಧಿಜೀವಿಯ ಸ್ಥಾನಮಾನಕ್ಕೇರಿಸಿದೆ. ಅಂದರೆ ಮಾನವನು ಜಗತ್ತಿನಲ್ಲಿರುವಂಥ ಇತರ ಪ್ರಾಣಿಗಳ ಜೊತೆಗೆ ಬುದ್ಧಿವಂತ ಪ್ರಾಣಿ ಅನಿಸ್ಕೊಳ್ಬೇಕಾಗಿತ್ತಪ್ಪ. ಇಲ್ಲಿ ಮುಖ್ಯವಾಗಿ ಯಾವುದಾದ್ರು ಸಹಾಯ ಮಾಡುತ್ತೆ ಅಂದರೆ ಭಾಷೆ ಅನ್ನುವಂಥದ್ದು. ಇದರಿಂದ ಭಾಷೆಯಿಂದ ಮಾನವನು ಇತರ ಪ್ರಾಣಿಗಳಿಂದ ಭಿನ್ನವಾಗಿದ್ದಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ನೋಡಿ, ಭಾಷೆಯ ಅರ್ಥದಲ್ಲಿ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಪ್ರಶ್ನೆ ಕೇಳುವಂತಹ ಚಾನ್ಸಸ್ ಇದೆ ನೋಡಿ, ಭಾಳಷ್ಟು. ಖಂಡಿತವಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ದಂಡಿ ಎನ್ನುವಂಥ ಪ್ರಸಿದ್ಧ ಭಾಷಾಶಾಸ್ತ್ರಜ್ಞ ಏನು ಹೇಳ್ತಾ ನೋಡ್ರಿ, ಇದಮಂಧತಮಂ ಕೃತಸ್ನ್ಯಂ ಜಾಯೇತ ಭುವನತ್ರಯ ಯದಿ ಶಬ್ದಹವಯ ಜ್ಯೋತಿರಾಸಸಂ ಸಾರಂ ನ ದೀಪತೆ. ಅಂದರೆ ಭಾಷೆ ಎಂಬ ಬೆಳಕು ಇಲ್ಲದಿದ್ದರೆ ಇಡೀ ಜಗತ್ತೇ ಕತ್ತಲಲ್ಲಿ ಮುಳುಗಿ ಹೋಗುತ್ತಿತ್ತು. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಆಗಿದೆ ನೋಡಿ, ಕಳೆದ ಒಂದು ಟಿ ವರ್ಷಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ. ಭಾಷೆ ಎಂಬ ಬೆಳಕಿಲ್ಲದಿದ್ದರೆ ಇಡೀ ಜಗತ್ತೇ ಕತ್ತಲೆಯಲ್ಲಿ ಮುಳುಗುತ್ತಿತ್ತು ಎಂದು ಹೇಳಿಕೆ ಕೊಟ್ಟವರು ಯಾರು ಅನ್ನುವಂಥದ್ದು. ಇಲ್ಲಿ ಯಾರು ಅಂತಂದರೆ ದಂಡಿ ಆಗಿದ್ದಾನೆ ಅನ್ನುವಂಥದ್ದು. ನೋಡಿ, ನೆಕ್ಸ್ಟು, ಭಾಷೆ ಒಂದು ಸ್ವೀಕೃತ ಅಥವಾ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಎಂಬುದು ಅನೇಕ ಭಾಷಾ ವಿಜ್ಞಾನಿಗಳ ವ್ಯಾಖ್ಯಾನಗಳನ್ನು ಗಮನಿಸುವಾಗ ತಿಳಿದು ಬರುವ ಅಂಶವಾಗಿದೆ. ಇಲ್ಲಿ ದಂಡಿಯ ಒಂದು ಹೇಳಿಕೆ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಮುಂದುವರೆದು, ಭಾಷೆ ಪದದ ಉತ್ಪತ್ತಿ ಯಾವ ರೀತಿಯಾಗಿ ಉಟ್ಕೊಂಡಿತು ಅನ್ನುವಂಥದ್ದು. ಭಾಷೆ ಅನ್ನುವಂಥದ್ದು ಯಾವ ರೀತಿಯಾಗಿ ಅದು ಭಾಷೆ ಎನ್ನುವಂಥ ಪದ ಬಂದಿತ್ತು ಅಂತನ್ನುವಂಥದ್ದು. ಭಾಷಾ ಎಂಬ ಶಬ್ದವು ಸಂಸ್ಕೃತ ಪದವಾಗಿದ್ದು ಅದು ಭಾಷ್ ಎಂಬ ಧಾತುವಿನಿಂದ ಹುಟ್ಟಿದೆ. ಇದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಇದು ಭಾಷ್ ಎನ್ನುವಂಥ ಪದದಿಂದ ಬಂದಿದೆ ಅನ್ನುವಂಥದ್ದು. ಭಾಷೆ ಅನ್ನುವಂಥದ್ದು ಸಂಸ್ಕೃತದ ಭಾಷ್ ಎಂಬ ಪದದಿಂದ ಬಂದಿದೆ ಅಥವಾ ಹುಟ್ಟಿದೆ ಅನ್ನುವಂಥದ್ದು. ಭಾಷ್ ಎಂಬ ಶಬ್ದ ಮಾತನಾಡು ಎಂಬ ಅರ್ಥವನ್ನು ಹೊಂದಿದೆ. ಇದು ಮಾತನಾಡು, ಭಾಷ್ ಅಂದ್ರೇನು, ಮಾತನಾಡು ಎನ್ನುವಂಥ ಅರ್ಥವನ್ನು ಅದು ಕೊಡ್ತದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಕೇಳ್ಬೋದು ಅಂತಂದರೆ, ಭಾಷೆ ಅನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆ, ಸಂಸ್ಕೃತನೋ, ಕನ್ನಡನೋ, ತುಳುನೋ, ಈ ರೀತಿಯಾದಂಥ ಮುಂತಾದ ಭಾಷೆಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ಮತ್ತು ಇನ್ನೊಂದು ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ, ಭಾಷ್ ಪದದ ಅರ್ಥ ಏನು, ಮಾತನಾಡು, ಹಾಡನ್ನು ಹಾಡು, ಕುಣಿದಾಡು, ನಲಿದಾಡು, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಇದೆ ನೋಡಿ. ನೆಕ್ಸ್ಟ್, ಅದೇ ಒಂದು ಭಾಷೆ ಎನ್ನುವಂಥ ಪದವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಲ್ಯಾಂಗ್ವೇಜಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಇದು ಲ್ಯಾಂಗ್ವೇಜ್ ಎನ್ನುವಂಥ ಪದವು ಲ್ಯಾಟಿನ್ ಭಾಷೆ, ಇದು ಇಂಪಾರ್ಟೆಂಟ್ ನೋಡಿ, ಇದು ಕೂಡ ನೋಟ್ ಮಾಡ್ಕೊಳ್ಳಿ. ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ. ಲಿಂಗ್ವಾ ಅಂತಂದರೆ ನ್ಯಾಲಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಲಿಂಗ್ವಾ ಅಂತಂದರೆ ನ್ಯಾಲಿಗೆ ಅಂತ ಅರ್ಥ. ಅಂದರೆ ನ್ಯಾಲಿಗೆಯಿಂದ ಹೊರಡುವಂಥ ಮಾತಿಗೆ ನಾವೆಂತ ಕರಿತೀವಿ ಭಾಷೆ ಅನ್ನುವಂಥದ್ದು. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ. ಭಾಳಷ್ಟು ಸಾರಿ ಕ್ವಶನ್ಸ್ಗಳು ರೈಸ್ ಆಗಿದ್ದಾವೆ ಅನ್ನುವಂಥದ್ದು. ದಂಡಿಯ ಮೇಲೆ ಆಗಿರ್ಬೋದು, ಭಾಷ್ ಪದ ಆಗಿರ್ಬೋದು, ಅದರ ಅರ್ಥ ಆಗಿರ್ಬೋದು, ಮತ್ತು ಲ್ಯಾಂಗ್ವೇಜ್ ಅನ್ನುವಂಥದ್ದು ಲಿಂಗ್ವಾ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಇದು ಮುಂತಾದ ಪ್ರಶ್ನೆಗಳು ನಮಗೆ ಕಳೆದ ಒಂದು ಟಿ.ಇ.ಟಿ. ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ.
ನೆಕ್ಸ್ಟ್ ಮುಂದುವರೆದು ಭಾಷೆಯ ಬಗೆಗಿನ ವಿವಿಧ ವ್ಯಾಖ್ಯಾನಗಳು ಯಾವ್ಯಾವ ಇದಾವೆ ನೋಡಿ. ಪಿಕ್ಸ್ ಒಂದಂತೂ ಒಂದು ಅಂಕ ಅಂತೂ ಇದ್ದೇ ಇರುತ್ತೆ ನೋಡಿ. ಈ ವ್ಯಾಖ್ಯಾನಗಳ ಮೇಲೆ ಕಂಪಲ್ಸರಿಯಾಗಿ ಒಂದು ಅಂಕ ಅಂತೂ ಇದ್ದೇ ಇರುತ್ತೆ. ದಯವಿಟ್ಟು ನೋಟ್ ಮಾಡ್ಕೊಳ್ತಾ ಹೋಗಿ. ನೋಡಿ ಭಾಷೆಯು ಎರಡು ರೂಪಗಳನ್ನು ಪಡೆದಿವೆ. ಒಂದು ಮೂರ್ತ ರೂಪ, ಇನ್ನೊಂದು ಅಮೂರ್ತ ರೂಪ. ಮೂರ್ತ ಅಂತಂದರೆ ಕಣ್ಣಿಗೆ ಕಾಣುವಂಥದ್ದು, ಅಮೂರ್ತ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಅಂದರೆ ಭಾಷೆ ಅನ್ನುವಂಥದ್ದು ಕಣ್ಣಿಗೆ ಯಾವ ರೀತಿ ಕಾಣುತ್ತೆ, ಬರವಣಿಗೆಯ ಮೂಲಕ. ಅದು ಮೂರ್ತ ರೂಪ ಬರವಣಿಗೆ ಆದರೆ ಅಮೂರ್ತ ರೂಪ ಮಾತುಗಾರಿಕೆ ಆಗಿದೆ ಅನ್ನುವಂಥದ್ದು. ಭಾಷೆ ಅನ್ನುವಂಥದ್ದು ಎರಡು ರೂಪ, ಒಂದು ಮೂರ್ತ ಇನ್ನೊಂದು ಅಮೂರ್ತ. ಮೂರ್ತ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಬರವಣಿಗೆ ರೂಪದಲ್ಲಿ, ಅಮೂರ್ತ ಅಂದರೆ ಮಾತುಗಳ ಮೂಲಕ, ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅನ್ನುವಂಥದ್ದು. ಮಾನವನ ಜೀವನವನ್ನು ಬೆಳಗಿಸುವ ಜ್ಯೋತಿಗಳಾಗಿವೆ. ಇವೆರಡು ಏನಾಗಿವೆ, ಮಾನವನ ಜೀವನವನ್ನು ಬೆಳಗಿಸುವಂತಹ ಜ್ಯೋತಿಗಳಾಗಿವೆ. ನೋಡಿ, ಮೊಟ್ಟ ಮೊದಲ ಬಾರಿಗೆ ಗ್ರೀಕ್ ತತ್ವಜ್ಞಾನಿಯಾದಂತಹ ಪ್ಲೇಟೋ ಏನು ಹೇಳ್ತಾನೆ ಅಂದರೆ, ಭಾಷೆಯನ್ನು ಕುರಿತು ಚರ್ಚಿಸಿ ಭಾಷೆಯ ಬಗೆಗಿನ ತಮ್ಮದೇ ಆದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಪ್ರಶ್ನೆ ರೇಸ್ ಆಗಿದೆ ನೋಡಿ, ಯಾವ ರೀತಿ ಅಂದರೆ, ಮೊಟ್ಟ ಮೊದಲ ಬಾರಿಗೆ ಭಾಷೆಯನ್ನು ಕುರಿತು ಚರ್ಚಿಸಿದಂಥ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ. ಯಾರು ಅಂದರೆ ಅದು ಪ್ಲೇಟೋ. ಪ್ಲೇಟೋ ಏನು ಹೇಳ್ತಾನೆ ಅಂದರೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಮುಂದುವರೆದು ಇನ್ನೊಬ್ಬ ಪಂಡಿತ ಭಾಷಾಶಾಸ್ತ್ರಜ್ಞ ಎಬ್ಬಿಂಗಾಸ್ ಅನ್ನುವಂಥವ್ರು ಏನು ಹೇಳ್ತಾರೆ ಅಂದರೆ, ಯಾವಾಗ ಬೇಕಾದರೂ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಆಗಿದೆ ಅನ್ನುವಂಥದ್ದು. ಇದು ಪ್ರಶ್ನೆ ಆಗಿದೆ ನೋಡಿ. ನೆಕ್ಸ್ಟು ಎರಡನೇದಾಗಿ ಫರ್ಡಿನಾಂಡ್ ಡಿ ಸಸ್ಸೂರ್ ಅನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ, ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಇದು ಕೂಡ ಪ್ರಶ್ನೆ ಆಗಿದೆ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಎಲ್ಲ ವ್ಯಾಖ್ಯಾನಗಳನ್ನು ಒಂದೆಡೆ ನಾನು ಸೇರಿಸಿ ನಿಮಗೆ ನೀಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಮುಂದುವರೆದು ಎಡ್ವರ್ಡ್ ಎನ್ನುವಂಥ ವಿದ್ವಾಂಸ, ಭಾಷೆ ಮಾನವನಿಗೆ ಸಹಜ ಪ್ರವೃತ್ತಿ ಆದರೆ ಅದು ವಿಶಿಷ್ಟ ಸಂಪ್ರದಾಯಗಳ ಕಡೆಗೆ ಅವನನ್ನು ಕೊಂಡೊಯ್ಯುವ ಸಾಧನ ಮತ್ತು ಅದು ಸಾಮಾಜಿಕ ಸನ್ನಿವೇಶವನ್ನು ಬೆಳವಣಿಗೆಗೆ ಅವಲಂಬಿಸಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ಮೂರು ಇಲ್ಲಿ ನಾವು ಕೇಳಿರುವಂಥ ಭಾಷಾ ವ್ಯಾಖ್ಯಾನಗಳು. ನೆಕ್ಸ್ಟ್ ಮುಂದುವರೆದು ನಾಲ್ಕನೇ ವಿದ್ವಾಂಸ ಯಾರು ಅಂದರೆ ವೆನ್ರಿಚ್ ಅನ್ನುವಂಥನು ಏನು ಹೇಳ್ತಾನೆ, ಭಾಷೆ ಎಂಬುದೊಂದು ಬಗೆಯ ಸಂಕೇತ. ಈ ಸಂಕೇತಗಳ ಮುಖಾಂತರ ಮಾನವ ತನ್ನ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದೇ ಭಾಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಐದನೇದಾಗಿ ಚಿಲ್ಡ್ರನ್ಸ್ ಬ್ರಿಟಾನಿಕಾ ಎನ್ನುವಂಥ ನಿಘಂಟು ಏನು ಹೇಳುತ್ತೆ ಅನ್ನುವಂಥದ್ದು ನೋಡಿ, ಮನುಷ್ಯರು ಪರಸ್ಪರ ಸಂಪರ್ಕ ಇಟ್ಟುಕೊಳ್ಳಲು ಮಾಡಿಕೊಂಡಿರುವ ಧ್ವನಿ ಸಂಕೇತಗಳ ವ್ಯವಸ್ಥೆಯ ಭಾಷೆ. ಅದು ನಿಜವಾಗಿಯೂ ಸಂಕೇತಗಳ ಸಮುದಾಯವಾಗಿದ್ದು ಅದರಲ್ಲಿಯ ಶಬ್ದಗಳು ವಸ್ತು, ಭಾವನೆ ಇಲ್ಲವೇ ಕ್ರಿಯೆಯನ್ನು ನಿರ್ದೇಶಿಸುತ್ತವೆ ಅನ್ನುವಂಥದ್ದು. ಇದೆಲ್ಲವನ್ನು ನೀವು ಒಂದು ಕಡೆ ನೋಟ್ ಮಾಡಿಕೊಂಡು ಆಗಾಗ ರಿವಿಷನ್ ಮಾಡ್ತಾ ಇರಿ ನೋಡಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, 1 ಮಾರ್ಕ್ಸ್ ಅಂತೂ ಫಿಕ್ಸ್ ಇರುತ್ತೆ. ನೆಕ್ಸ್ಟ್ ಆರನೇದಾಗಿ ರಿವೇಜ್ ಅನ್ನುವಂಥದ್ದು, ಭಾಷೆ ಎಂಬುದು ಸಂಪರ್ಕದ ಫಲ. ಮೊದಲು ಕ್ರಿಯೆ, ಆನಂತರ ಸಂಜ್ಞೆ, ಇನ್ನೊಬ್ಬರೊಡನೆ ಸಂಪರ್ಕ ಬೆಳೆಸಬೇಕೆಂಬ ಮಾನವನ ತೀವ್ರತರವಾದ ಅಭಿಲಾಷೆಯ ಫಲಿತಾಂಶವೇ ಭಾಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಸ್ಮೃಟಿವಾಂಟ್ ಅನ್ನುವಂಥ ಒಬ್ಬ ವಿದ್ವಾಂಸ ಏನು ಹೇಳ್ತಾನೆ ನೋಡಿ, ಸ್ಮೃಟಿವಾಂಟ್, ಭಾಷೆಯು ಒಂದು ಸಮಾಜದ ಸದಸ್ಯರು ವರ್ತಿಸುವ ಮತ್ತು ಪ್ರತಿಕ್ರಿಯಿಸುವ ವಾಗ್ಮಿ ಸಂಕೇತಗಳ ವ್ಯವಸ್ಥೆಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ದಿ ರ್ಯಾಂಡಮ್ ಹೌಸ್ ಡಿಕ್ಷನರಿ ಏನು ಹೇಳುತ್ತೆ, ಭಾಷೆಯು ಒಂದು ಸಮುದಾಯದ ಒಂದೇ ಭೌಗೋಳಿಕ ಅಥವಾ ಒಂದೇ ಸಾಂಸ್ಕೃತಿಕ ಸಂಪ್ರದಾಯದ ಜನರಿಗೆ ಸಾಮಾನ್ಯವಾದ ಪದಗಳು ಮತ್ತು ವ್ಯವಸ್ಥೆಗಳ ಒಂದು ಗುಂಪಾಗಿದೆ ಅನ್ನುವಂಥ. ಇದು ದಿ ರ್ಯಾಂಡಮ್ ಹೌಸ್ ಡಿಕ್ಷನರಿ ಅನ್ನುವಂಥ ಒಂದು ಡಿಕ್ಷನರಿ ಭಾಷೆಗೆ ಸಂಬಂಧಪಟ್ಟಿರೋಗೆ ಕೊಟ್ಟಿರುವಂಥ ವ್ಯಾಖ್ಯಾನ. ನೆಕ್ಸ್ಟ್ ಐಸ್ಲರ್ ಅಥವಾ ಇಸ್ಲರ್ ಅನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ ನೋಡಿ, ಇದು ಪ್ರಶ್ನೆ ಆಗಿದೆ ನೋಡಿ, ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅನ್ನುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ವ್ಯಾಖ್ಯಾನ. ನೆಕ್ಸ್ಟ್ ಮುಂದುವರೆದು ಮಾರ್ಟಿ ಅನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ, ಒಂದು ಚಿತ್ತ ಸ್ಥಿತಿಯನ್ನು ಅಭಿವ್ಯಕ್ತಪಡಿಸಲು ಅಥವಾ ವ್ಯಕ್ತಪಡಿಸಲು ಮಾಡುವ ಉದ್ದೇಶಪೂರ್ವಕ ಧ್ವನಿಗಳ ಉಚ್ಚಾರಣೆಯೇ ಭಾಷೆಯಾಗಿದೆ ಅನ್ನುವಂಥ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಇಷ್ಟು. ಮತ್ತು ನೆಕ್ಸ್ಟ್ ಮುಂದುವರೆದು ಕಿಲ್ಲರ್ ಕೋಚ್ ಅನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ, ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 12ನೇದು ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ಪ್ರಕಾರ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ
ಭಾವನೆ, ಸುದ್ದಿ, ಮನೋಭಾವಾದಿಗಳನ್ನು ತಿಳಿಸಲು ಅಥವಾ ಅರಿತುಕೊಳ್ಳಲು ಬಳಸುವ ಸಾಧನ ಅಥವಾ ಸಂಕೇತಗಳ ಪದ್ಧತಿ ಭಾಷೆ ಅನ್ನುವಂಥ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವ್ಯಾಖ್ಯೆ ಆಗಿದೆ. ನೆಕ್ಸ್ಟು ಎಡ್ವರ್ಡ್ ಸಫೀರ್ ಎನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ, ತಮ್ಮ ಭಾವನೆಗಳನ್ನು, ಭಾವಾವೇಶಗಳನ್ನು, ಬಯಕೆಗಳನ್ನು ಸ್ವಪ್ರೇರಿತ ಧ್ವನಿ ಸಂಕೇತಗಳ ಮೂಲಕ ಒಂದು ವ್ಯವಸ್ಥೆಯ ಮೂಲಕ ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ತಿಳಿಸುವ ವಿಧಾನವೇ ಭಾಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ 14ರಿಂದ ಎರಡ್ಮನ್ ಎನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟು ಕ್ರೋಚ್ ಎನ್ನುವಂಥ ವಿದ್ವಾಂಸ ಏನು ಹೇಳ್ತಾನೆ, ಸೀಮಿತವಾದ ವ್ಯವಸ್ಥಿತ ಶಬ್ದ ಸಮುದಾಯವನ್ನು ಒಳಗೊಂಡು ಅಭಿವ್ಯಕ್ತಿಗೆ ಕಾರಣವಾಗುವ ಮಾಧ್ಯಮವೇ ಭಾಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಬ್ಲಾಕ್ ಮತ್ತು ಟ್ರಾಗರ್ ಅಥವಾ ಟ್ರಿಗರ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ, ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಆಗಿದೆ ಅನ್ನುವಂಥದ್ದು. ಇಷ್ಟು ಈ ಒಂದು ಭಾಷೆಗೆ ಸಂಬಂಧಪಟ್ಟಾಗಿ ವಿವಿಧ ವಿದ್ವಾಂಸರು ಹೇಳಿರುವಂಥ ಮತ್ತು ಹಲವಾರು ನಿಘಂಟುಗಳು ಹೇಳಿರುವಂಥ ವ್ಯಾಖ್ಯೆಗಳಾಗಿವೆ ನೋಡಿ. ನೆಕ್ಸ್ಟ್ ಮುಂದುವರೆದು ಭಾಷೆಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು. ಭಾಷೆ ಇಲ್ಲದೆ ಜಗತ್ತು ಸಮಾಜ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಭಾಷೆಯಲ್ಲಿ ನಾವು ಅಥವಾ ಈ ಜಗತ್ತಿನ ಇರಬೇಕಾಗಿತ್ತಪ್ಪ ಅಂದರೆ ನಮ್ಗೆ ಭಾಷೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗಿದೆ. ಭಾಷೆ ಇರಲಿಲ್ಲಪ್ಪ ಅಂದರೆ ನಮಗೆ ಸಂವಹನ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಅನ್ನುವಂಥದ್ದು. ಭಾಷೆ ಇಲ್ಲದಿದ್ದರೆ ನಾಡು ಕಾಡಾಗಿರುತ್ತಿತ್ತು ನೋಡಿ. ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ ಭಾಷೆ ಇಲ್ಲ, ಅವು ತಮ್ಮದೇ ಆದಂಥ ರೀತಿಯಲ್ಲಿ ವರ್ತಿಸ್ತವೆ ಅನ್ನುವಂಥದ್ದು. ನಾವು ಭಾಷೆ ಇರಲಿಲ್ಲ ಅಂದ್ರೂ ಕೂಡ ನಾವು ಕೂಡ ಏನಾಗ್ತಿದ್ದೀವಿ, ಪ್ರಾಣಿಗಳ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೀವಿ ಅನ್ನುವಂಥದ್ದು. ಭಾಷೆಯು ಕೇವಲ ಮಾನವನ ಸಂಪರ್ಕ ಸಾಧನವಲ್ಲ, ಅವನ ಸರ್ವತೋಮುಖ ಅಭಿವೃದ್ಧಿಯ ಸಾಧನವೂ ಹೌದು. ವ್ಯಕ್ತಿ ಸಾಮಾಜೀಕರಣಗೊಳ್ಳುವಲ್ಲಿ ಭಾಷೆಯೇ ಮಾಧ್ಯಮ. ಹಿಂದಿನ ಮಾಹಿತಿ ಸಂಗ್ರಹಣೆಗೂ ಭಾಷೆಯೇ ಸಾಧನವಾಗಿದೆ. ಒಟ್ಟಾರೆಯಾಗಿ ಮಾನವನು ಇವತ್ತಿಂದು ಮತ್ತು ಹಳೆಯ ಕಾಲದಿಂದ ಎಲ್ಲ ಒಂದು ಮಾಹಿತಿ ಸಂಗ್ರಹಣೆಗೆ ಭಾಷೆ ಅನ್ನುವಂಥದ್ದು ಸಾಧನವಾಗಿದೆ ಅನ್ನುವಂಥದ್ದು. ಒಂದನೇದಾಗಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಹತ್ವ ಏನಿದೆ ನೋಡಿ, ಮಾಹಿತಿ ಸಂಗ್ರಹಣಾ ಸಾಧನವಾಗಿ ನಮಗೆ ಭಾಷೆ ಅನ್ನುವಂಥದ್ದು ಬೇಕಾಗಿದೆ, ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಮುಂದುವರೆದು ಸಂವಹನ ಮಾಧ್ಯಮವಾಗಿ ನಮಗೆ ಭಾಷೆ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡಲಿಕ್ಕೆ, ಸಂವಹನ ಮಾಡಲಿಕ್ಕೆ ಭಾಷೆ ಅನ್ನುವಂಥದ್ದು ಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಸಾಮಾಜೀಕರಣ ಮತ್ತು ಸಾಂಸ್ಕೃತೀಕರಣದ ಸಾಧನವಾಗಿ ಭಾಷೆ. ಒಬ್ಬ ವ್ಯಕ್ತಿ ಸಾಮಾಜೀಕರಣವಾಗಿ ಬೆಳೀಲಿಕ್ಕೆ ಮತ್ತು ಸಾಂಸ್ಕೃತಿಕೀಕರಣವಾಗಿ ಆತ ಅಭಿವೃದ್ಧಿ ಹೊಂದಲಿಕ್ಕೆ ಭಾಷೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ನಾಲ್ಕನೇದಾಗಿ ವ್ಯವಹಾರಿಕ ಮತ್ತು ಆಡಳಿತ ಸಾಧನವಾಗಿ ಭಾಷೆ. ಒಬ್ಬ ವ್ಯಕ್ತಿ ಅಥವಾ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ವ್ಯಾಪಾರವನ್ನು ಮಾಡಲಿಕ್ಕೆ, ವ್ಯವಹಾರವನ್ನು ಮಾಡಲಿಕ್ಕೆ, ಆಡಳಿತವನ್ನು ಅಧಿಕಾರಿ ವರ್ಗದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಕೂಡ ನಮಗೆ ಭಾಷೆ ಅನ್ನುವಂಥದ್ದು ಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು ಬೋಧನಾ ಮಾಧ್ಯಮವಾಗಿ ಭಾಷೆ. ನಾವು ನೋಡ್ರಿ ಇವತ್ತೆಲ್ಲ ಕಲಿತಾ ಇದ್ದೀವಿ, ಕನ್ನಡ, ಇಂಗ್ಲೀಷ್, ಹಿಂದಿ ಮುಂತಾದ ಭಾಷೆಗಳನ್ನು ನಾವಿಲ್ಲಿ ಕಲಿತಾ ಇದ್ದೀವಿ ಅನ್ನುವಂಥ ಎಲ್ಲ ಬೋಧನಾ ಮಾಧ್ಯಮಗಳಾಗಿ ಕೂಡ ನಮಗೆ ಭಾಷೆ ಅನ್ನುವಂಥದ್ದು ಬೇಕಾಗಿದೆ. ನೋಡಿ ಇಲ್ಲಿ ಯಾವ ರೀತಿ ಪ್ರಶ್ನೆ ಮಾಡ್ಬೋದು ಅಂತಂದರೆ, ಕೆಲವು ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒಂದು ಬಹುಆಯ್ಕೆ ಕೊಟ್ಟು ಒಂದು ಅಲ್ಲದಿರುವುದು ಅಥವಾ ತಪ್ಪಾಗಿರಬಹುದು ಯಾವುದು ಅಂತೇಳಿ ನಿಮಗೆ ಕೇಳ್ಬೋದು. ಇದಿಷ್ಟು ಕೂಡ ಭಾಷೆಗೆ ಸಂಬಂಧಪಟ್ಟಿರುವಂಥ ಪ್ರಾಮುಖ್ಯತೆಗೆ ಆಗಿರುವಂಥ ಪಾಯಿಂಟ್ಸ್ಗಳಾಗಿದೆ ನೋಡಿ. ನನ್ನ ಈ ವಿಡಿಯೋಗಳು ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.